ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಟು ದ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಸುಷ್ಮಾ ಅಂತ. ನಾನು ವಿಡಿಯೋಸ್ ಮಾಡ್ತಾ ಇರೋದು ಮೆಲ್ಬರ್ನ್, ಆಸ್ಟ್ರೇಲಿಯಾದಿಂದ. ಸೊ ಇವಾಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೋಜ್, ಸೇ ಹಾಯ್. ಹಲೋ. ಫುಲ್ ಸ್ಮೈಲ್ ಮಾಡ್ತಿದ್ದೆ. ಏನು ಹೊಸ ವಿಷಯ? ಏನು ಹೊಸ ವಿಷಯ ಇಲ್ಲ, ಮತ್ತೆ ಎಲ್ಲ ಹೋಗ್ತಾ ಇದೀವಲ್ಲ ಅದಕ್ಕೆ. ಸೊ ವಿ ಆರ್ ಕಮಿಂಗ್ ಟು ಇಂಡಿಯಾ. ಸೊ ಸೂಪರ್ ಎಕ್ಸೈಟೆಡ್. ಸೊ ಇವತ್ತೇ ಟ್ರಾವೆಲ್ ಮಾಡ್ತಾ ಇರೋದು. ಎವ್ರಿಥಿಂಗ್ ಈಸ್ ರೆಡಿ. ಪ್ಯಾಕಿಂಗ್ ಆಗಿದೆ, ನಾನು ರೆಡಿ ಆಗಿದ್ದೀನಿ, ಬ್ಯಾಗ್ಸ್ ಎಲ್ಲ ರೆಡಿ ಆಗಿದೆ, ಮನೋಜ್ ರೆಡಿ, ಎಲ್ಲ ರೆಡಿ. ಸೊ ಹೊರಡೋದಷ್ಟೇ. ಬ್ರೇಕ್ಫಾಸ್ಟ್ ಕೂಡ ಆಯ್ತು. ಇವಾಗ ನಮ್ಮ ಫ್ಲೈಟ್ ಇರೋದು ಎಷ್ಟು ಗಂಟೆಗೆ ಬೇಬಿ? 12 ಗಂಟೆಗೆ. ಇವಾಗ ಟೈಮ್ ಬಂದು 8:50 ಏನೋ ಆಗಿದೆ, 8:53. ಸೊ ಇವಾಗ 9 ಅಷ್ಟೊತ್ತಿಗೆ ಹೊರಡೋಣ ಅಂತ ಅನ್ಕೊತಾ ಇದ್ದೀವಿ. ಹೊರಟು ಏರ್ಪೋರ್ಟ್ಗೆ ಹೋಗಿ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಬಟ್ ನಾವು ಇಂಡಿಯಾಗೆ ಬರೋಕ್ಕೂ ಮುಂಚೆ ಮಧ್ಯದಲ್ಲಿ ಒಂದು ಟ್ವಿಸ್ಟ್ ಇದೆ. ಸೊ ಆ ಟ್ವಿಸ್ಟ್ ಏನು ಅಂತ ವೆಯ್ಟ್ ಮಾಡ್ತಾ ಇರಿ, ಓಕೆನಾ? ನೋಡಿ, ಮಾರ್ನಿಂಗ್ ಎದ್ದು ರೆಡಿಯಾಗಿ ಪೂಜೆ ಎಲ್ಲ ಆಗಿದೆ. ಇಲ್ಲಿ ಬ್ಯಾಗ್ಸ್ ರೆಡಿಯಾಗಿದೆ, ಇಲ್ಲಿ ಬ್ಯಾಗ್ಸ್ ರೆಡಿಯಾಗಿದೆ. ಸೊ ಈ ಬ್ಯಾಗ್ಸ್ ರೆಡಿಯಾಗಿದೆ. ಮನೋಜ್ ಕೂಡ ಬ್ಯಾಗ್ ಹಾಕ್ಕೊತಾ ಇದ್ದಾರೆ. ಹೌ ಇಸ್ ದ ಜೋಶ್? ವೆರಿ ಹೈ. ಇವಾಗ ಕ್ಯಾಬ್ ಬುಕ್ ಮಾಡಬೇಕು ಕೆಳಗಡೆ ಹೋಗಿ. ಸೊ ಹೊರಡೋದಾ ಕೆಳಗೆ? ಓಕೆ, ಎಲ್ಲ ಸೆಟ್. ಸರಿ, ಕೆಳಗಡೆ ಹೋಗ್ಬಿಟ್ಟು ಕ್ಯಾಬ್ನ ಬುಕ್ ಮಾಡಿ ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಮನೋಜ್ ಅವರು ಲಗೇಜ್ ಜೊತೆ ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ ಬಂತ? ಓಕೆ. ಇವಾಗ ತಾನೇ ಚೆಕ್ ಇನ್ ಆಯಿತು, ಮತ್ತು ಸೆಕ್ಯೂರಿಟಿ ಚೆಕ್ ಆಯಿತು, ಎಲ್ಲ ಆಯಿತು. ವೆಯ್ಟು 2 kg ಜಾಸ್ತಿ ಇತ್ತು. ಸೊ ಆ್ಯಕ್ಚುಲಿ ಮನೇಲಿ ವೆಯ್ಟ್ ಚೆಕ್ ಮಾಡಿದಾಗ 2 kg ಜಾಸ್ತಿ ಇತ್ತು. ಮೋಸ್ಟ್ಲಿ ಅಲೋ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ, ಬಟ್ ಅವರು ಅಲೋ ಮಾಡಲಿಲ್ಲ. ಇನ್ನು 2 kg ಇರೋದ್ರಿಂದ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದಕ್ಕೆ ಅಪ್ಗ್ರೇಡ್ ಮಾಡಿಕೊಂಡು ಎಷ್ಟು ದುಡ್ಡು ಪೇ ಮಾಡಿದ್ವಿ? $90 ಪೇ ಮಾಡಿದ್ವಿ. 5000 INR ಅಲ್ಲಿ ಅಷ್ಟು ಪೇ ಮಾಡಿ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಇವಾಗ ಒಳಗಡೆ ಬಂದ್ವಿ. ಸೊ ನಮ್ಮದು ಇನ್ನು ಫ್ಲೈಟ್ ಇರೋದು 12 o'clock-ಗೆ. ಆ್ಯಂಡ್ ಇವಾಗ ಟೈಮ್ ಎಷ್ಟು ಬಿವಿ? 10:45. ಆರಾಮಾಗಿ ಸ್ವಲ್ಪ ಹೊತ್ತು ಇಲ್ಲೇ ಸುತ್ತಾಡಿಕೊಂಡು ಆಮೇಲೆ ಫ್ಲೈಟ್ ಹತ್ತೋದು. ನೀವು ಯಾರಾದರೂ ಟ್ರಾವೆಲ್ ಮಾಡುವಾಗ ಈ ಥರ ವೆಯ್ಟ್ ಜಾಸ್ತಿ ಇದೆ ಅಂತ ಜಾಸ್ತಿ ಪೇ ಮಾಡಿದ್ದೀರಾ? ಆ ಥರ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಶೇರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕರೆನ್ಸಿ ಎಕ್ಸ್ಚೇಂಜ್ ಶಾಪ್. ಈ ಕಡೆ ಎಲ್ಲ ಇನ್ನೂ ಏನೇನೋ ಶಾಪ್ಸ್ ಎಲ್ಲ ಇದೆ. ಮೆಲ್ಬೋರ್ನಿಂದ ನಾವು ಹೋಗ್ತಾ ಇರೋ ಡೆಸ್ಟಿನೇಷನ್ ಇವಾಗ ಹೇಳ್ತೀನಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅಂತ. ಸಿಂಗಪೂರ್. ಸೊ ಮೆಲ್ಬೋರ್ನ್ ಟು ಸಿಂಗಪೂರ್, ಅಲ್ಲಿ 3 days ಇದ್ಬಿಟ್ಟು ಮತ್ತೆ ಸಿಂಗಪೂರ್ ಟು ಬ್ಯಾಂಗ್ಳೂರ್, ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಗೇಟ್ 12 ಏನಾದರೂ ತಿನ್ನೋಣ ಅಂತ ಹುಡುಕ್ತಾ ಇದ್ದೀವಿ. ಇವತ್ತು ಥರ್ಸ್ಡೇ, ವೆಜ್ ಡೇ. ಏನೂ ಆಪ್ಷನ್ಸ್ ಇಲ್ಲ, ಸುಮ್ಮನೆ ಸುತ್ತಾ ಇದ್ದೀವಿ ಏನಾದರೂ ವೆಜ್ ಸಿಗುತ್ತಾ ಅಂತ. ಏನಾದರೂ ಸಿಗ್ತಾ ಮನೋಜ? ಸಿಗುತ್ತಾ? ಸೊ ಹುಡುಕ್ಬೇಕು. ವೆಜಿಟೇರಿಯನ್ ಆಗಿಬಿಟ್ರೆ ಇದೊಂದು ಪ್ರಾಬ್ಲಮ್ಮು. ಇಲ್ಲಿ ನೋಡಿದರೆ ಯಾವುದು ವೆಜ್ ಇರೋ ಲಕ್ಷಣಗಳೇ ಇಲ್ಲ, ಎಲ್ಲ ಕಡೆ ನಾನ್ ವೆಜ್ಜು. ಅಯ್ಯೋ, ಓಕೆ, ಬ್ರೊನಾಟಿಸ್ ಇದೆ. ಕೊಂಡಿದ್ದೀವಿ, ಫ್ಲೈಟ್ ವೇಟ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ. ಇನ್ನೇನು ಅನೌನ್ಸ್ ಆಯಿತು, ಇವಾಗ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಎಸ್. ಆಮೇಲೆ ತಗೊಂಡಿದ್ದೀವಿ. ಏನು ತಗೊಂಡಿದ್ದೀವಿ? ಓಕೆ, ಇವನ್ ತಗೊಂಡಿದ್ದೀವಿ. ಸೊ ಇದನ್ನು ಕತ್ತಿಗೆ ಹಾಕ್ಕೊಂಡು ಮಲ್ಕೋತೆ.
excited? A lot. ನಮ್ದೆಲ್ಲಿದೆ? ಇದು ಫ್ಲೈಟ್ ಟೇಕ್ ಆಫ್ ಆಗ್ತಾ ಇರೋ ವಿಡಿಯೋ. ನಾನು ಇರಲಿ ಅಂತ ಒಂದು ವಿಡಿಯೋನ ಮಾಡ್ಕೊಂಡಿದ್ದೆ. 8 ಅವರ್ ಜರ್ನಿ ಮಾಡಬೇಕಲ್ವ. ಸಿಂಗಪೂರ್ ರೀಚ್ ಆಗೋದಕ್ಕೆ ಸಿಂಗಪೂರ್ ಟೈಮಿಂಗ್ 6 o'clock ಆಗಿರುತ್ತೆ. ನಾವಿಲ್ಲಿ ಹೊರಟಾಗ ಟೈಮು 12 o'clock ಆಗಿತ್ತು. ಅದಾದಮೇಲೆ ಸ್ವಲ್ಪ ಹೊತ್ತಾಯಿತು, ಲಂಚ್ ಬ್ರೇಕ್ ಬಂತು. ನಾವು ವೆಜಿಟೇರಿಯನ್ ಆಗಿದ್ದರಿಂದ ವೆಜ್ ಟೆರಿಯಾಕಿ ನೂಡಲ್ಸ್ ತೊಗೊಂಡಿದ್ವಿ. ಟೇಸ್ಟ್ ವೈಸ್ ಓಕೆ ಥರ ಇತ್ತು. ಇನ್ನೇನು ಮಾಡೋದು, ಅದನ್ನೇ ತಿನ್ನಬೇಕು, ಹೊಟ್ಟೆ ಕೇಳಬೇಕಲ್ವ. ಸೊ ಅದನ್ನೇ ತಿಂದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡೆ ನಾನು. ಮಲ್ನೋಜು ಯಾವುದೋ ಮೂವಿ ನೋಡ್ತಾಯಿದ್ರು. ಈ ಥರನೇ ಹೆಂಗೂ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಅದಾದಮೇಲೆ ಮೆಲ್ಬರ್ನು ಮತ್ತು ಸಿಂಗಪೂರ್ಗೆ ಟೈಮ್ ಡಿಫ್ರೆನ್ಸ್ ಬಂದು 2 hours. ಸಿಂಗಪೂರು 2 hours ಹಿಂದೆ ಇರುತ್ತೆ, ಮೆಲ್ಬರ್ನ್ 2 hours ಅಹೆಡ್ ಇರುತ್ತೆ. ಹಾಗೆ ಇಲ್ಲೆಲ್ಲ ಸ್ವಲ್ಪ ಡೀಟೇಲ್ಸ್ ಎಲ್ಲ ನೋಡ್ತಾ ಇದ್ದೆ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ, ಟೈಮ್ ಎಷ್ಟಾಗಿದೆ, ಏನು ಮಾಡೋದು ಕುತ್ಕೊಂಡು ಅದನ್ನು ಚೆಕ್ ಮಾಡೋದೇ ಒಂದು ಕೆಲಸ ಆಗಿಬಿಟ್ಟಿರುತ್ತೆ, ಎಷ್ಟೊತ್ತಿಗೆ ಲ್ಯಾಂಡ್ ಆಗ್ತೀವಿ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದರೆ ನಾವು ಆಲ್ರೆಡಿ 70 to 75% ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ವಿ ನಮ್ಮ ವೇನ. ಇನ್ನೊಂದು ಸ್ವಲ್ಪ ದೂರ ನಾವು ಸಿಂಗಪುರಲ್ಲಿ ಲ್ಯಾಂಡ್ ಆಗ್ತೀವಿ. ನೋಡಿ ನಾನು ಅಲ್ಲಿ ಕೈಯಲ್ಲಿ ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ದೀನಿ, 2 hours 24 minutesಗೆ ನಾವು ಸಿಂಗಪುರಲ್ಲಿ ಲ್ಯಾಂಡ್ ಆಗ್ತೀವಿ ಅಂತ. ಹಾಗೆ ಅಲ್ಲೆಲ್ಲ ಡೀಟೇಲ್ಸ್ ಬರ್ತಾಯಿತ್ತು, ನಾವು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದೀವಿ, ಇವಾಗ ಟೈಮ್ ಎಷ್ಟಾಗಿದೆ, ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಇನ್ನೂ ಎಷ್ಟು ಟೈಮ್ ಬೇಕು, ಟೆಂಪ್ರೇಚರ್ ಎಷ್ಟು, ಸ್ಪೀಡ್ ಎಷ್ಟು, ಪ್ರತಿಯೊಂದು ಡೀಟೇಲ್ಸು ಅಲ್ಲೆಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅಲ್ವ. ಅದನ್ನೆಲ್ಲ ನಾನು ಹಾಗೆ ಒಂದು ಸಲ ಕ್ಯಾಪ್ಚರ್ ಮಾಡಿಕೊಂಡೆ ವಿಡಿಯೋನ. ಅಷ್ಟೊತ್ತಿಗೆ ಸಂಜೆ ಆಯಿತು. ಮತ್ತು ಸ್ನ್ಯಾಕ್ಸ್ ಟೈಮ್. ನಾನೊಂದು ಸ್ಯಾಂಡ್ವಿಚ್ ತೊಗೊಂಡಿದ್ದೆ, ನಂಗೆ ಸ್ಯಾಂಡ್ವಿಚ್ಚು. ಸೊ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮತ್ತೆ ಮಲಗು, ಮತ್ತೆ ಎದ್ದೇಳು ಅಷ್ಟೊತ್ತಿಗೆ ಲ್ಯಾಂಡ್ ಆಗೋ ಟೈಮ್ ಬಂತು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗಾಗಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದೆ. ಬ್ಯಾಗ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮನೋಜ್ ನಿಂತ್ಕೊಂಡಿದ್ದಾರೆ. 2 bags ತೊಗೊಂಡ್ವಿ, ಇನ್ನೊಂದು ಬರ್ತಾ ಇದೆ. ಸೊ ಅದು ಬಂದ ತಕ್ಷಣ ಎತ್ಕೊಳ್ಳೋದು, ಹೋಗೋದು ಅಷ್ಟೇ. ಎಷ್ಟು ಚೆನ್ನಾಗಿದೆ ಏರ್ಪೋರ್ಟ್. ನೆಕ್ಸ್ಟು ನಾವು ಹೋಗಿದ್ದು ಸಿಮ್ ತೊಗೊಳೋದಕ್ಕೆ ಅಂತ. ಇಬ್ಬರಿಗೂ ಒಂದೊಂದು ಸಿಮ್ ಬೇಕಲ್ವ. ಸೊ ಸಿಂಗಪೂರ್ ಸಿಮ್ ತೊಗೊಳಕ್ಕೆ ಮನೋಜ್ ಕ್ಯೂಯಲ್ಲಿ ನಿಂತಿದ್ದಾರೆ. ಇವಾಗ ತಾನೇ ಕ್ಯಾಬ್ ಇಳಿದ್ವಿ. ಎಲ್ಲ ಲಗೇಜ್ ತೊಗೊಂಡು ಅವರ ಹೋಟೆಲ್ ಇದೇ ನೋಡಿ. ರೂಮ್, ಟಿವಿ ಆ್ಯಂಡ್ ಬೆಡ್. ಇಲ್ಲಿಂದ ಹೊರಗಡೆ ವ್ಯೂ ಕಾಣಿಸುತ್ತೆ. ಹೌದಾ? ಆಯ್ತಾ? ಸದ್ಯಕ್ಕೇನು ಕಾಣಿಸ್ತಾ ಇಲ್ಲ, ನಾನೇ ಕಾಣಿಸ್ತಾ ಇದ್ದೀನಿ ಅನ್ಸುತ್ತೆ ಅಷ್ಟೇ. ಹೊರಗಡೆ ವ್ಯೂ ಏನಿಲ್ಲ, ಅಷ್ಟೊಂದು ವ್ಯೂ ಇಲ್ಲ. ಕಬರ್ಡ್ ಕೊಟ್ಟಿದ್ದಾರೆ, ಇಲ್ಲೊಂದು ಮಿನಿ ಫ್ರಿಡ್ಜ್ ಇದೆ. ಸಿಕ್ಕಾಬಟ್ಟೆ ತಲೆ ನೋವ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ಸ್ವಲ್ಪ ಆಚೆ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಊಟಕ್ಕೆ ಹೋಗಬೇಕು. ಊಟ ಮಾಡ್ಕೊಂಡು ಹಂಗೆ ಒಂದು ಸ್ವಲ್ಪ ತಲೆನೋವಿನ ಟ್ಯಾಬ್ಲೆಟ್ಸು ಇಲ್ಲ ಅಮೃತಾಂಜನ್ ಏನಾದರೂ ಸಿಕ್ಕಿದ್ರೆ ತೊಗೊಂಬರೋಣ ಅಂತ ಅನ್ಕೊತಾ ಇದ್ದೀವಿ. ಈಗ ಬೇಗ ಕ್ವಿಕ್ಕಾಗಿ ಫ್ರೆಶ್ ಆಗಿ ಹೊರಗಡೆ ಹೋಗಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿ. ನಾವಿವಾಗ ಹೊರಟಿರೋದು ಲಿಟ್ಲ್ ಇಂಡಿಯಾ ಅನ್ನೋ ಪ್ಲೇಸ್ಗೆ. ಅಲ್ಲಿಗೆ ಹೋಗೋದಕ್ಕೆ ಮೆಟ್ರೋಲಿ ಹೋಗೋಣ ಅಂತ ಮೆಟ್ರೋ ಸ್ಟೇಷನ್ಗೆ ಹೋದ್ವಿ. ಸೊ ಅಲ್ಲಿ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಮೆಟ್ರೋ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿದೆ ಸಿಂಗಪೂರಲ್ಲಿ. ನೀವು ನೋಡಿದ್ದೀರಾ ಅನಿಸುತ್ತೆ ಬೋರ್ಡ್. ಇಷ್ಟೊತ್ತಿಗೆ ಒಂದು ತಮಿಳಲ್ಲಿ ಬರೆದಿದ್ದಾರೆ, ಒಂದು ಸಿಂಗಪೂರ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ. ತುಂಬ ತಮಿಳ್ ಪೀಪಲ್ ಇದ್ದಾರೆ ಸಿಂಗಪೂರಲ್ಲಿ ಕೂಡ. ಇಲ್ಲಿ ನೋಡಿ ಎಷ್ಟೊಂದು ಸ್ಟೋರ್ಸ್ ಇದೆ. ಅಷ್ಟನ್ನು ವಿಡಿಯೋ ಮಾಡಿದ್ದೀನಿ ನಾನಂತೂ. ಅಷ್ಟು ಚೆನ್ನಾಗಿದೆ ಸ್ಟ್ರೀಟು. ನಿಮಗೆ ಏನು ಬೇಕೋ ಪ್ರತಿಯೊಂದು ಸಿಗುತ್ತೆ. ಆರಾಮಾಗಿರ್ಬೋದು ಸಿಂಗಪೂರ್ಗೆ ಹೋದರೆ. ಫ್ರೂಟ್ಸ್ ಶಾಪು, ವೆಜಿಟೇಬಲ್ ಶಾಪು, ಆಮೇಲೆ ಟೇಲರ್ ಶಾಪು, ಬಟ್ಟೆ ಅಂಗಡಿ, ಆಮೇಲೆ ಫ್ಲವರ್ ಶಾಪು, ಗ್ರೋಸರಿ ಶಾಪ್ಸು, ಎಷ್ಟೊಂದು ಶಾಪ್ಸು ಅಷ್ಟು ಉದ್ದಕ್ಕೆ ಫುಲ್ ಒಂದು ಸ್ಟ್ರೀಟ್ ಫುಲ್ ಅದೇ ಇತ್ತು. ನನಗಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಒಳ್ಳೆ ಸೇಮ್ ಇಂಡಿಯಾ ನೋಡ್ದಂಗೆ ಆಯಿತು. ಅಲ್ಲಿಗೆ ಸ್ವಲ್ಪ ಸಮಾಧಾನ ಆಗಿತ್ತು, ಇಂಡಿಯಾ ಅರ್ಧ ಇಲ್ಲೇ ನೋಡಿಬಿಟ್ಟೆ ಅಂತ. ಆಮೇಲೆ ನಮ್ಮ ಡಿನ್ನರ್ ಸಮಯ. ಇಬ್ಬರು ಒಂದೊಂದು ದೋಸೆ ತೊಗೊಂಡಿದ್ವಿ. ಜರ್ನಿ ಮಾಡಿ ಸುಸ್ತಾಗಿತ್ತಲ್ವ, ಹಾಗಾಗಿ ಜಾಸ್ತಿ ಏನೂ ತಿನ್ನಲಿಲ್ಲ.
ಊಟ ಮುಗಿಸ್ಕೊಂಡು ಇವಾಗ ತಾನೇ ಬಸ್ ತಗೊಂಡು ನಮ್ಮ ನಿಯರ್ ಬೈ ಹೋಟೆಲ್ ಸ್ಟಾಪ್ಗೆ ಬಂದ್ವಿ. ಮತ್ತು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟೊಂದು ಏನೂ ಡಿಫ್ರೆನ್ಸ್ ಇಲ್ಲ ಅನಿಸುತ್ತೆ. ಸೇಮ್ ಇಂಡಿಯಾ ನೋಡ್ದಂಗೆ ಆಯಿತು ಅಲ್ವಾ? ಫುಲ್ಲಿ ಆ ಸ್ಟ್ರೀಟ್ ಮಾತ್ರ ಫುಲ್ಲು ಇಂಡಿಯಾ ಥರನೇ ಕಾಣಿಸ್ತಾ ಇತ್ತು. ಎಲ್ಲ ಫ್ರೂಟ್ಸು, ಎಲ್ಲ ವೆಜಿಟೇಬಲ್ಸು, ಎಲ್ಲ ಸೊಪ್ಪು ಎಸ್ಪೆಷಲಿ ನೋಡಿ 2 ವರ್ಷ ಆಗಿಬಿಟ್ಟಿತ್ತು. ಸೊ ಎಲ್ಲ ಸಿಗ್ತಾಯಿತ್ತು. ಇಲ್ಲಿ ಇಂಡಿಯನ್ಸ್ ಏನಾದರೂ ಬಂದರೆ ಆರಾಮಾಗಿ ಸರ್ವೈವ್ ಆಗ್ಬೋದು. ಪ್ರತಿಯೊಂದು ಸಿಗುತ್ತೆ ಅಲ್ವಾ? ನನಗಂತೂ ಭಾಳ ಇಷ್ಟ ಆಯಿತು. ಅದೇ ಹೂವೆಲ್ಲ ನೋಡ್ಬಿಟ್ಟಂತೂ ಇದು ಫುಲ್ ಖುಷಿ ಆಗೋಯ್ತು. ಮಲ್ಲಿಗೆ ಹೂವು, ಸೇವಂತಿಗೆ ಹೂವು ಇದೆಲ್ಲ ನೋಡಿ ಎಷ್ಟು ದಿನ ಆಗಿತ್ತು. ಐ ಥಿಂಕ್ ನಮ್ಮ ಹೋಟೆಲ್ ಬಂತು. ಒಳಗಡೆ ಹೋಗಿ ಮಲ್ಕೊಳ್ಳೋದೆ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್ ಆ್ಯಂಡ್ ಲವ್.